ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ಇವತ್ತು 42ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 42. ಅತ್ರೋಪಸೃಷ್ಟಮಿತಿ ಚೋತ್ಸ್ಮಿತಮಿಂದಿರಾಯಾಃ ಸ್ವಾನಾಂ ಧಿಯಾ ವಿರಚಿತಂ ಬಹು ಸೌಷ್ಠವಾಡ್ಯಂ ಮಹ್ಯಂ ಭವಸ್ಯ ಭವತಾಂ ಚ ಭಜಂತಮಂಗಂ ನೇಮುರ್ನಿರೀಕ್ಷ್ಯ ನವಿತೃಪ್ತದೃಶೋ ಮುದಾಕೈಹಿ. ಅನುವಾದ: ನಾರಾಯಣನ ಪರಾಕಾಷ್ಠೆಯ ಸೌಂದರ್ಯವು ಅವನ ಭಕ್ತರ ಬುದ್ಧಿಮತ್ತೆಯಿಂದ ಅನೇಕ ಪಟ್ಟು ಅಧಿಕವಾಗಿ ಎಷ್ಟೊಂದು ಚೇತೋಹಾರಿಯಾಗಿದ್ದಿತೆಂದರೆ ಅದು ಸೌಂದರ್ಯದಲ್ಲಿ ಲಕ್ಷ್ಮಿಯ ಗರ್ವವನ್ನು ಸೋಲಿಸಿದ್ದಿತು. ನನ್ನ ಪ್ರೀತಿಯ ದೇವತೆಗಳೇ, ಹೀಗೆ ತಾನಾಗಿ ಪ್ರಕಟನಾಗಿರತಕ್ಕ ಭಗವಂತನು ನನ್ನಿಂದ, ಶಿವನಿಂದ ಮತ್ತೆ ನಿಮ್ಮೆಲ್ಲರಿಂದ ಪೂಜನೀಯನಾಗಿರುವನು. ಆ ಮುನಿಗಳು ತೃಪ್ತಿಗೊಳ್ಳದ ಕಣ್ಣುಗಳಿಂದ ಅವನನ್ನು ನೋಡಿದರು ಮತ್ತು ಅವನ ಪಾದಕಮಲಗಳಿಗೆ ತಲೆಬಾಗಿದರು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಸನಕಾದಿ ಮುನಿಗಳು ಆ ಭಗವಂತನ ಸೌಂದರ್ಯವನ್ನು ನೋಡಿರ್ತಾರಲ್ಲ, ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತ ಪೀತಾಂಬರವನ್ನು ಹುಟ್ಟಿದಾನೆ, ಮತ್ತೆ ಅವನ ಸೊಂಟ ತೆಳ್ಳಗಿದೆ. ಅವನು ಹೂವಿನ ಮಾಲೆಯೊಂದನ್ನು ಧರಿಸಿದಾನೆ. ಅದು ಝೇಂಕರಿಸುವಂತಹ ದುಂಬಿಗಳಿಂದ ಅದು ವಿಶಿಷ್ಟವಾಗಿತ್ತು. ಆಮೇಲೆ ತನು ಎರಡು ಕೈಯಲ್ಲಿ ಒಂದು ಕೈಯನ್ನ ತನ್ನ ವಾಹನವಾದಂತಹ ಗರುಡನ ಮೇಲೆ ಇಟ್ಟಿದ್ದ, ಇನ್ನೊಂದು ಕೈಯಲ್ಲಿ ತಾವರೆ ಹೂವನ್ನ ತಿರುಗಿಸ್ತಾ ನಿಂತಿದ್ದ. ಮತ್ತೆ ಅವನ ಕಿವಿಯಲ್ಲಿದ್ದಂತಹ ಮಕರ ಕುಂಡಲಗಳು ಅದೆಲ್ಲ ಇರೋದ್ರಿಂದ ಅವನ ಮುಖ ಇನ್ನೂ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ಅವನ ಮೂಗು ಎತ್ತರವಾಗಿತ್ತು. ಆಮೇಲೆ ಅವನ ತಲೆಯ ಮೇಲೆ ರತ್ನ ಖಚಿತವಾದಂತಹ ಕಿರೀಟ ಇತ್ತು. ಅವನ ಎರಡು ಭುಜಗಳ ಮಧ್ಯದಲ್ಲಿ ಮನೋಹರವಾದಂತಹ ಒಂದು ಹಾರ ತೂಗಾಡ್ತಾ ಇತ್ತು. ಅವನ ಕಂಠದಲ್ಲಿ ಕೌಸ್ತುಭ ಹಾರ ಇರುತ್ತೆ ಅಂತ ನಾವು ಕೇಳಿದೀವಲ್ವಾ. ಆ ಕೌಸ್ತುಭ ಅನ್ನುವಂಥ ರತ್ನದ ಹಾರ, ಅದರಿಂದ ಅವನ ಕಂಠ ಅಲಂಕೃತವಾಗಿತ್ತು ಅಂತ ನಾವು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಆ ನಾರಾಯಣನ ಸೌಂದರ್ಯ ಎಂಥ ಪರಾಕಾಷ್ಠೆಯ ಸೌಂದರ್ಯ ಅಂತಂದ್ರೆ ಅದು ಅವನ ಭಕ್ತರ ಬುದ್ಧಿಮತ್ತೆಯಿಂದ, ಅಂದ್ರೆ ಆ ಭಕ್ತರು ಬುದ್ಧಿಯಿಂದ ಯೋಚನೆ ಮಾಡ್ತಾರಲ್ಲ, ಅದಕ್ಕೆ ಎಷ್ಟೋ ಪಟ್ಟು ಅಂತಂದ್ರೆ ಸಾವಿರಾರು ಪಟ್ಟು ತುಂಬಾನೇ ಚೆನ್ನಾಗಿತ್ತು, ಚೇತೋಹಾರಿಯಾಗಿತ್ತು. ಅಂದ್ರೆ ಏನು, ನಾವು ಅದನ್ನ ಯೋಚನೆನೂ ಮಾಡೋಕ್ಕಾಗಲ್ಲ. ನಮ್ಮನ್ನ ಮಂತ್ರಮುಗ್ಧರನ್ನಾಗಿ ಮಾಡೋದು ಅಂತ, ನಮ್ಮ ಮೈಂಡೇ ಓಡೋದಿಲ್ಲ ಆ ರೀತಿ ಮಾಡುವಂಥದ್ದು. ಅದು ಸೌಂದರ್ಯದಲ್ಲಿ ಲಕ್ಷ್ಮಿಯ ಗರ್ವವನ್ನು ಕೂಡ ಸೋಲಿಸುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಲಕ್ಷ್ಮಿಗೂ ಗರ್ವ ಇರತ್ತೆ, ನಾನೇ ಐಶ್ವರ್ಯವಂತೆ ಅಂತ. ಆದ್ರೆ ಭಗವಂತನ ಮುಂದೆ ಅವಳು ಕೂಡ ಸೋತು ಹೋಗ್ತಾಳೆ ಅಂತ ಅರ್ಥ ಇಲ್ಲಿ. ಅಂದ್ರೆ ಅವಳಿಗೇನೋ ಗರ್ವ ಇದೆ ಆ ರೀತಿ ಅಲ್ಲ. ಇದು ಭಗವಂತ ಮುಂದೆ ಬಂದ ಅಂತಂದ್ರೆ ಎಲ್ಲರೂ ಸೋಲೋ ಅಂತದ್ದೇ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಮುಂದುವರೆದು ಹೇಳ್ತಾರೆ, ನನ್ನ ಪ್ರೀತಿಯ ದೇವತೆಗಳೇ ನೋಡಿ, ಹೀಗೆ ತಾನಾಗಿ ತಾನೇ ಪ್ರಕಟನಾದಂತಹ ಭಗವಂತ ನನ್ನಿಂದ, ಶಿವನಿಂದ ಮತ್ತೆ ನಿಮ್ಮೆಲ್ಲರಿಂದನೂ ಕೂಡ ಪೂಜನೀಯನಾಗಿರುವಂಥವನು. ಆ ಮುನಿಗಳು ತೃಪ್ತಿನೇ ಪಟ್ಕೊಳ್ದೇ ಇರುವಂತಹ ಕಣ್ಣುಗಳಿಂದ, ಅಂದ್ರೆ ಎಷ್ಟು ನೋಡಿದ್ರು ಅವ್ರಿಗೆ ಸಾಕಾಗ್ತಾ ಇಲ್ಲ, ನೋಡ್ತಾನೇ ಇರಬೇಕು, ತೃಪ್ತಿನೇ ಆಗ್ತಾ ಇಲ್ಲ, ಆ ರೀತಿ ಅವನನ್ನ ನೋಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಅವನ ಪಾದಗಳಿಗೆ ತಲೆಯನ್ನ ಇಟ್ಟು ನಮಸ್ಕಾರ ಮಾಡ್ತಾರೆ ಅಂತ ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಇದರ ಬಗ್ಗೆ ಏನು ಹೇಳಿದ್ದಾರೆ ಗುರುಗಳು ಅಂತ ತಿಳ್ಕೊಳ್ಳೋಣ. ಭಗವಂತನ ಸೌಂದರ್ಯವು ಎಷ್ಟೊಂದು ಮೋಹಕವಾಗಿದ್ದಿತೆಂದರೆ ಅದು ವರ್ಣನಾತೀತವಾಗಿದ್ದಿತು. ಭಗವಂತನ ಆಧ್ಯಾತ್ಮಿಕ ಮತ್ತು ಭೌತ ಸೃಷ್ಟಿಗಳಲ್ಲಿ ಲಕ್ಷ್ಮಿಯು ಅತ್ಯಂತ ಸೌಂದರ್ಯಶಾಲಿನಿ ಎಂದು ಊಹಿಸಲಾಗಿದೆ. ಆಕೆಗೆ ತಾನು ಮಹಾಸುಂದರಿ ಎಂಬ ಮನೋಭಾವವಿರುತ್ತದೆ. ಆದರೂ ಭಗವಂತನು ಪ್ರತ್ಯಕ್ಷವಾಗಿ ಕಾಣಿಸಿದಾಗ ಆಕೆಯ ಸೌಂದರ್ಯವು ಪರಾಭವಗೊಂಡಿತು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಂತನ ಸಮ್ಮುಖದಲ್ಲಿ ಲಕ್ಷ್ಮಿಯ ಸೌಂದರ್ಯವು ಗೌಣವಾಗಿರುತ್ತದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಭಗವಂತನ ಸೌಂದರ್ಯ ಎಷ್ಟು ಮೋಹಕ ಅಂದ್ರೆ ಮನಸ್ಸನ್ನ ಮೋಹಗೊಳಿಸೋದು ಅಂತಂದ್ರೆ ಅದು ವರ್ಣನೆ ಮಾಡೋದಕ್ಕೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಆಧ್ಯಾತ್ಮಿಕ ಮತ್ತೆ ಭೌತ ಸೃಷ್ಟಿ ಎರಡರಲ್ಲೂ ಕೂಡ ಲಕ್ಷ್ಮಿಯನ್ನೋಳಿದ್ದಾಳೆ. ಅದು ಅತ್ಯಂತ ಸೌಂದರ್ಯಶಾಲಿನಿ ಅವಳು. ಎಲ್ಲರಿಗಿಂತ ಸೌಂದರ್ಯ ಯಾರಿಗಿದೆ ಅಂತಂದ್ರೆ ಲಕ್ಷ್ಮಿಗೆ ಅಂತ ಹೇಳ್ತಾರೆ.
ಊಹೆ ಮಾಡಿದ್ದಾರೆ. ಆದರೆ ತಾನು ಮಹಾಸುಂದರಿ ಅನ್ನುವಂಥ ಮನೋಭಾವ ಅವಳಿಗೂ ಕೂಡ ಇರುತ್ತೆ. ಆದರೆ ಭಗವಂತ ಯಾವಾಗ ಮುಂದೆ ಕಾಣಿಸ್ಕೊಳ್ತಾನೋ ಪ್ರತ್ಯಕ್ಷನಾಗಿ, ಆಗ ಅವಳ ಸೌಂದರ್ಯನೂ ಪರಾಭವ ಅಂದರೆ ಸೋಲುತ್ತೆ ಅಂತ ಅರ್ಥ. ಎಲ್ಲದಕ್ಕಿಂತ ಹೆಚ್ಚು ಸೌಂದರ್ಯ ಯಾರ್ದು ಅಂತಂದರೆ ಆ ಭಗವಂತನದ್ದು ಅಂತ. ಅಂದರೆ ಭಗವಂತನ ಮುಂದೆ ಲಕ್ಷ್ಮಿಯ ಸೌಂದರ್ಯ ಕೂಡ ಏನೂ ಇಲ್ಲ ಅನ್ನೋ ರೀತಿ ಆಗುತ್ತೆ. ಗೌಣವಾಗೋದು ಅಂತಂದರೆ ಕಡಿಮೆ ಆಗೋಗುತ್ತೆ ಅಂತ ಅರ್ಥ. ವೈಷ್ಣವ ಕವಿಗಳ ಮಾತಿನ ಪ್ರಕಾರ ಭಗವಂತನ ಸೌಂದರ್ಯವು ಎಷ್ಟೊಂದು ಮೋಹಕವೆಂದರೆ ಅದು ನೂರಾರು ಸಾವಿರಾರು ಮನ್ಮಥರನ್ನು ಸೋಲಿಸುವುದು. ಆದುದರಿಂದ ಅವನನ್ನು ಮದನ ಮೋಹನ ಎಂದು ಕರೆಯುವರು. ಇಲ್ಲಿ ವೈಷ್ಣವ ಕವಿಗಳಿರ್ತಾರಲ್ಲ, ಅವ್ರು ಹೇಳಿರೋ ಪ್ರಕಾರ ಭಗವಂತನ ಸೌಂದರ್ಯ ಹೇಗಿರುತ್ತೆ ಮತ್ತು ಎಷ್ಟು ಮೋಹಕ ಅಂತಂದರೆ ಅದು ಒಬ್ಬ ಮನ್ಮಥ ಅಲ್ಲ, ಮನ್ಮಥ ನಮ್ಮನ್ನು ಆಕರ್ಷಣೆ ಮಾಡ್ತಾನೆ, ಆದರೆ ಮನ್ಮಥನನ್ನೇ ಸೋಲಿಸುವಂಥದ್ದು ಒಬ್ಬ ಮನ್ಮಥ ಅಲ್ಲ, ನೂರಾರು ಸಾವಿರಾರು ಮನ್ಮಥರನ್ನ ಸೋಲಿಸುವಂಥದ್ದು. ಯಾಕಂದರೆ ಮನ್ಮಥ ತುಂಬ ಸೌಂದರ್ಯ ಇರುವಂಥವನು ಅಂತ ಹೇಳ್ತಾರೆ. ಅಂಥ ನೂರಾರು ಸಾವಿರಾರು ಮನ್ಮಥರನ್ನೇ ಸೋಲಿಸುವಂತಹ ಒಂದು ಸೌಂದರ್ಯ ಭಗವಂತನದ್ದು. ಅದಕ್ಕೋಸ್ಕರನೇ ಭಗವಂತನನ್ನ ಮದನ ಮೋಹನ ಅಂತ ಕರೀತಾರೆ. ಭಗವಂತನು ಕೆಲವು ವೇಳೆ ರಾಧಾರಾಣಿಯ ಸೌಂದರ್ಯಕ್ಕೆ ಮರುಳಾಗುವನೆಂದು ಕೂಡ ವರ್ಣಿಸಲಾಗಿದೆ. ಕವಿಗಳು ವರ್ಣಿಸುತ್ತಾರೆ. ಅದೇನೆಂದರೆ, ಭಗವಾನ್ ಕೃಷ್ಣನು ಮದನ ಮೋಹನನೇ ಆಗಿದ್ದರೂ ಅಂತಹ ಸಂದರ್ಭಗಳಲ್ಲಿ ಮದನ ದಾಹನಾಗುವನು ಅಥವಾ ರಾಧಾರಾಣಿಯ ಸೌಂದರ್ಯದಿಂದ ಮೋಹಿತನಾಗುವನು ಎಂದು. ವಾಸ್ತವವಾಗಿ ಕೃಷ್ಣನ ಸೌಂದರ್ಯವು ಅತಿ ಶ್ರೇಷ್ಠ. ಅದು ವೈಕುಂಠದಲ್ಲಿರುವ ಲಕ್ಷ್ಮಿಯ ಸೌಂದರ್ಯವನ್ನೂ ಕೂಡ ಮೀರಿಸುವಂಥದ್ದು. ವೈಕುಂಠ ಲೋಕಗಳಲ್ಲಿರುವ ಭಗವದ್ಭಕ್ತರು ಭಗವಂತನನ್ನು ಪರಮ ಸೌಂದರ್ಯಶಾಲಿಯನ್ನಾಗಿ ನೋಡಲು ಹವಣಿಸುವರು. ಆದರೆ ಗೋಕುಲದ ಅಥವಾ ಕೃಷ್ಣಲೋಕದ ಭಕ್ತರು ರಾಧಾರಾಣಿಯನ್ನು ಕೃಷ್ಣನಿಗಿಂತ ಹೆಚ್ಚಿನ ಸೌಂದರ್ಯವುಳ್ಳವಳನ್ನಾಗಿ ನೋಡಲು ಬಯಸುವರು. ಇದರಲ್ಲಿ ಹೊಂದಾಣಿಕೆ ಹೀಗಿರುತ್ತದೆ: ಭಗವಂತನು ಭಕ್ತವತ್ಸಲನಾಗಿ ಅಥವಾ ತನ್ನ ಭಕ್ತರನ್ನು ಸಂತೋಷಪಡಿಸಲಿಕ್ಕಾಗಿ ಎಂತೆಂತಹ ರೂಪಗಳನ್ನು ಧರಿಸುತ್ತಾನೆಂದರೆ, ಭಕ್ತರಾದ ಬ್ರಹ್ಮ, ಶಿವ ಮತ್ತು ಇತರ ದೇವತೆಗಳು ಪ್ರೀತಿ ಪಡಬೇಕು. ಇಲ್ಲಿ ಕೂಡ ಭಕ್ತ ಮುನಿಗಳಾದ ಕುಮಾರರಿಗೆ ಭಗವಂತನು ತನ್ನ ಅತ್ಯಂತ ಸುಂದರ ರೂಪದಿಂದ ಕಾಣಿಸಿಕೊಂಡನು ಮತ್ತು ಅವರು ಎಷ್ಟಾದರೂ ತೃಪ್ತಿಗೊಳ್ಳದೆ ಅವನನ್ನು ಹೆಚ್ಚು ಹೆಚ್ಚಾಗಿ ನೋಡುತ್ತಲೇ ಇದ್ದರು. ಏನೇನೆಲ್ಲ ಮಾಡ್ತಾನೆ ಭಗವಂತ ನೋಡಿ. ಈಗ ಭಗವಂತನ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂದರೆ ಅವನನ್ನ ಮದನ ಮೋಹನ ಅಂತ ಕರೀತಾರೆ. ಆದರೆ ಭಗವಂತ ಕೆಲವೊಂದ್ಸರಿ ರಾಧಾರಾಣಿ ಇದ್ದಾಳಲ್ಲ, ಅವಳ ಸೌಂದರ್ಯಕ್ಕೆ ಅವನು ಮರಳಾಗ್ತಾನೆ ಅಂತ ಕೂಡ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ವೈಷ್ಣವ ಕವಿಗಳು ಈ ರೀತಿ ವರ್ಣನೆ ಮಾಡ್ತಾರೆ. ಅದೇನಪ್ಪ ಅಂತಂದ್ರೆ, ಭಗವಂತ ಕೃಷ್ಣ ಅವನು ಮದನ ಮೋಹನ ಆಗಿರಬಹುದು, ಅಂದ್ರೆ ಮದನನನ್ನೇ ಮೋಹಿಸುವಂತವನು ಆಗಿದ್ರು ಕೂಡ ಅವನೇ ಕೆಲವೊಂದ್ಸರಿ ಮದನ ದಾಹನ ಆಗ್ತಾನೆ. ಅವನಿಗೂ ಕೂಡ ಸೌಂದರ್ಯದ ದಾಹ ಬರುತ್ತೆ. ಯಾವಾಗ ಅದಾಗುತ್ತೆ ಅಂದ್ರೆ ರಾಧಾರಾಣಿಯ ಸೌಂದರ್ಯದಿಂದ ಅವನು ಮೋಹಿತನಾಗ್ತಾನೆ ಅಂತ ಹೇಳ್ತಾರೆ. ಈಗ ನೋಡಿ, ವಾಸ್ತವದಲ್ಲಿ ಕೃಷ್ಣನ ಸೌಂದರ್ಯನೇ ಅತಿ ಶ್ರೇಷ್ಠವಾಗಿರುವಂಥದ್ದು. ಅದು ವೈಕುಂಠದಲ್ಲಿರುವಂತಹ ಲಕ್ಷ್ಮಿ ಇದ್ದಾಳಲ್ಲ, ಅವಳ ಸೌಂದರ್ಯವನ್ನು ಕೂಡ ಮೀರಿಸುವಂಥದ್ದು. ವೈಕುಂಠ ಲೋಕದಲ್ಲಿರುವಂತಹ ಭಗವದ್ಭಕ್ತರು ಭಗವಂತನನ್ನ ತುಂಬಾ ಸೌಂದರ್ಯಶಾಲಿಯಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಅವರಿಗೆ ಭಗವಂತನನ್ನೇ ಸೌಂದರ್ಯಶಾಲಿಯನ್ನಾಗಿ ನೋಡಬೇಕು ಅಂತ ಇಷ್ಟ. ಆದರೆ ಗೋಕುಲದಲ್ಲಿ ಅಥವಾ ಕೃಷ್ಣ ಲೋಕದಲ್ಲಿರುವಂತಹ ಭಕ್ತರು ಯಾರನ್ನ ನೋಡೋಕೆ ಇಷ್ಟಪಡ್ತಾರೆ? ಕೃಷ್ಣನಿಗಿಂತ ರಾಧಾರಾಣಿಯನ್ನ ಹೆಚ್ಚಿನ ಸೌಂದರ್ಯವತಿಯಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಇದರಲ್ಲಿ ಹೊಂದಾಣಿಕೆ ಏನು ಅಂತಂದ್ರೆ, ಅಂದ್ರೆ ಯಾಕೆ ಈ ರೀತಿ ಆಗುತ್ತೆ ಅಂತಂದ್ರೆ, ಭಗವಂತ ಭಕ್ತವತ್ಸಲ. ಅವನು ತನ್ನ ಭಕ್ತರನ್ನ ಸಂತೋಷ ಪಡಿಸ್ಬೇಕು ಅಂತಾನೆ ಬೇರೆ ಬೇರೆ ರೂಪಗಳನ್ನು ಧರಿಸ್ಕೊಳ್ತಾನೆ. ಎಂತೆಂಥ ರೂಪಗಳನ್ನು ಅಂತಂದ್ರೆ, ಭಕ್ತರಾದಂತಹ ಬ್ರಹ್ಮ, ಶಿವ ಮತ್ತೆ ಇನ್ನು ಬೇಕಾದಷ್ಟು ಜನ ದೇವತೆಗಳೆಲ್ಲ ಇಷ್ಟಪಡಬೇಕು, ಆ ರೀತಿಯ ಒಂದು ರೂಪಗಳನ್ನೆಲ್ಲ ಧರಿಸ್ಕೊಳ್ತಾನೆ. ಈಗ ನೋಡಿ, ಶಿವ ಹೆಣ್ಣಿನ ರೂಪದಲ್ಲಿ ನಿನ್ನನ್ನು ನೋಡಬೇಕು ಅಂತ ಇಷ್ಟಪಡ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀನು ಅದನ್ನು ತಡ್ಕೊಳ್ಳೋದಿಲ್ಲ, ಅಂದರೆ ನಿನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ಹೆಣ್ಣಿನ ರೂಪದಲ್ಲಿ ಬಂದರೆ ಅಂತಂದರೆ, ಏನಿಲ್ಲ ನೀನು ಬರಬೇಕು ಅಂತ ಹೇಳಿದಾಗ ಆಯಿತು ಅಂತಂದ್ಬಿಟ್ಟು ಯಾವುದೋ ಒಂದು ವನಕ್ಕೆ ಬಾ ಅಂತ ಕರೀತಾರೆ. ಅಲ್ಲಿ ಕೃಷ್ಣ ಏನು ಮಾಡ್ತಾನೆ, ಒಂದು ತರುಣಿಯ ವೇಷವನ್ನು ಹಾಕ್ಕೊಂಡು ಕೂತಿರ್ತಾನೆ. ಅದು ಎಷ್ಟು ಸೌಂದರ್ಯ ಇರುತ್ತೆ ಅಂತಂದರೆ, ಶಿವ ಗೊತ್ತೇ ಆಗೋದಿಲ್ಲ ಅವನು ವಿಷ್ಣು ಅಂತಂದ್ಬಿಟ್ಟು ಹೋಗ್ಬಿಟ್ಟು ಅವಳು ಹುಟ್ಟಿರುವಂಥ ಸೀರೆಯ ಸೆರಗಿರುತ್ತಲ್ಲ ಅದನ್ನು ಹಿಡ್ಕೊಳಕ್ಕೆ ಹೋಗ್ತಾನೆ.
ಹಿಂದಿರುಗಿ ನೋಡ್ಬೇಕಾದ್ರೆ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಕಾಣಿಸ್ಕೊಳ್ತಾನೆ. ನಾನು ಹೆಣ್ಣಲ್ಲಪ್ಪ, ನಾನು ವಿಷ್ಣು ಅಂತಂದ್ಬಿಟ್ಟು. ಆವಾಗ ಶಿವನಿಗೆ ನಾಚಿಕೆ ಆಗತ್ತೆ. ನೀನು ಹೇಳಿದ್ದು ನಿಜಾನೇ, ನಾನು ನಿಜವಾಗ್ಲೂ ಒಂದು ಹೆಣ್ಣು ಅಂತ ಮೋಹಕ್ಕೆ ಒಳಗಾದೆ ನಾನು ಅಂತಂದ್ಬಿಟ್ಟು ಅವನು ನಾಚ್ಕೊಳ್ತಾನೆ. ಇದು ಒಬ್ರು ದಾಸರು ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಒಂದು ಪದವನ್ನ ಹಾಡಿದ್ದಾರೆ. ವೃಷಭ ನೇರಿದ ವಿಷಧರನ್ಯಾರೆ ಅಂತಂದ್ಬಿಟ್ಟು ಶಿವನನ್ನ ಹೊಗಳ್ತಾ ಹಾಡಿದ್ದಾರೆ. ಅದರ ತುಂಬಾ ಚೆನ್ನಾಗಿದೆ ಆ ಒಂದು ದಾಸರ ಪದ. ಅದರಲ್ಲಿ ಈ ರೀತಿಯ ಒಂದು ವರ್ಣನೆ ಇದೆ. ಇಲ್ಲಿ ಭಗವಂತ ಏನ್ ಮಾಡ್ತಾನೆ, ತನ್ನ ಭಕ್ತರಿಗೆ ತುಂಬಾ ಸಂತೋಷ ಕೊಡಬೇಕು ಅಂತ ಅವ್ರಿಗೆ ಯಾವ ಒಂದು ರೂಪ ಇಷ್ಟನೋ ಆ ರೀತಿ ಬರ್ತಾನೆ. ಇಲ್ಲೂ ಕೂಡ ಭಕ್ತ ಮುನಿಗಳಾದಂತಹ ಕುಮಾರರಿಗೆ ಭಗವಂತ ತನ್ನ ಅತ್ಯಂತ ಸುಂದರ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಎಷ್ಟು ಸುಂದರನಾಗಿ ಕಾಣಿಸ್ಕೊಳ್ತಾನೆ ಅಂದ್ರೆ ಅವ್ರು ಎಷ್ಟು ನೋಡಿದ್ರೂ ತೃಪ್ತಿನೇ ಆಗ್ತಾ ಇಲ್ಲ ಅವರಿಗೆ. ಅವನನ್ನ ಇನ್ನೂ ಹೆಚ್ಚು ನೋಡ್ತಾನೇ ಇದ್ದಾರೆ. ಆ ರೀತಿಯ ಒಂದು ಸೌಂದರ್ಯದಲ್ಲಿ ಅವ್ರಿಗೆ ಕಾಣಿಸ್ಕೊಳ್ತಾನೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.